ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಜಗತ್ತಿನ ಚರಿತ್ರೆಯ ಪುಟಗಳನ್ನ ತೆರೆದು ನೋಡಿದಾಗ ನಮ್ಗೆ ಎರಡು ಮಹಾಯುದ್ಧಗಳ ಕರಾಳ ದಿನಗಳು, ಆ ಕರಾಳ ಸಂದರ್ಭವನ್ನ ನಾವು ನೋಡ್ತೀವಿ. ಹಾಗೇನೆ ಈಗ 5ನೇ ಬಾರಿ ರಷ್ಯಾದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತ ವ್ಲಾಡಿಮಿರ್ ಪುಟಿನ್ ಅಮೆರಿಕಾಗೆ ಒಂದು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಮೊದಲನೇ ಮಹಾಯುದ್ಧದ ಇತಿಹಾಸವನ್ನು ನಾವು ಓದಿದ್ದೀವಿ, ಎರಡನೇ ಮಹಾಯುದ್ಧದ ಕರಾಳ ಇತಿಹಾಸವನ್ನು ನಾವು ಓದಿದ್ದೀವಿ, ಭಯಂಕರ ಇತಿಹಾಸದ ಯುದ್ಧ ಸಂದರ್ಭದ ವರ್ಣನೆಯನ್ನು ನಾವು ತಿಳಿದುಕೊಂಡಿದ್ದೀವಿ. ವ್ಲಾಡಿಮಿರ್ ಪುಟಿನ್ ರಷ್ಯಾದ 5ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಅಮೆರಿಕಾಗೆ ಒಂದು ದೊಡ್ಡ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ನೀವು ಪಾಶ್ಚಿಮಾತ್ಯ ದೇಶದೊಂದಿಗೆ ಚೆನ್ನಾಗಿ ಇರ್ತೀರಾ ಅಂದ್ರೆ ನಾವು ಚೆನ್ನಾಗಿರ್ತೀವಿ, ನಾವು ಯಾವುದಕ್ಕೂ ಜಗ್ಗಲ್ಲ, ಯಾವುದಕ್ಕೂ ಬಗ್ಗಲ್ಲ, ಪರಮಾಣು ಯುದ್ಧಕ್ಕೂ ಕೂಡ ನಾವು ಸಿದ್ಧರಾಗಿದ್ದೀವಿ ಅಂತ ಸಿಗ್ನಲ್ ಕೊಟ್ಟಿದ್ದಾರೆ ವ್ಲಾಡಿಮಿರ್ ಪುಟಿನ್, ರಷ್ಯಾದ ಅಧ್ಯಕ್ಷರು. ಪರಮಾಣು ಯುದ್ಧ ಅಂದ ತಕ್ಷಣ ನಾಗಾಸಕಿ, ಹಿರೋಶಿಮಾದ ಆ ಕರಾಳ ಭಯಂಕರ ದಿನ ನಮ್ಗೆ ನೆನಪಾಗುತ್ತೆ. ಜಗತ್ತಿಗೆ ನಾನೇ ದೊಡ್ಡಣ್ಣ ಅಂತ ಅಮೆರಿಕ ಹೇಳಿದ್ರೆ, ನೀನ್ ದೊಡ್ಡಣ್ಣ ಇರ್ಬೋದು, ನಾನು ದೊಡ್ಡಪ್ಪ ಅಂತ ರಷ್ಯಾ ಹೇಳುತ್ತೆ. ಈಗಾಗಲೇ ನಾವು ಕೆಲ ತಿಂಗಳ ಹಿಂದೆ ನಾವು ರಷ್ಯಾ ಮತ್ತು ಉಕ್ರೇನ್ನ ಯುದ್ಧವನ್ನ ನೋಡಿದ್ವಿ. ಜಾಗತಿಕವಾಗಿ ಆರ್ಥಿಕ ಪರಿಸ್ಥಿತಿ ತುಂಬಾ ಕುಗ್ಗಿ ಹೋಗಿತ್ತು. ಅಂಥದ್ರಲ್ಲಿ ನಾವು 3ನೇ ಮಹಾಯುದ್ಧಕ್ಕೆ ಒಂದು ಸಿಗ್ನಲ್ ಅನ್ನ ಕೊಟ್ಟಿದೆ ರಷ್ಯಾ. ಇದರಿಂದ ಇಡೀ ಜಗತ್ತು ಒಂದ್ಸಲ ಕೆಂಡಾಮಂಡಲವಾಗಿದೆ. ಕ್ರೆಮ್ಲಿನ್ನ ವರ್ಣರಂಜಿತ ಪ್ರಮಾಣ ವಚನ ಸ್ವೀಕಾರ ಮಾಡುವ ಈ ಸಮಾರಂಭದಲ್ಲಿ ವ್ಲಾಡಿಮಿರ್ ಪುಟಿನ್ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಈ ಖಡಕ್ ಸಂದೇಶವನ್ನ ಅಮೆರಿಕಾಗೆ ನೀಡಿದೆ. ರಷ್ಯಾದ ವ್ಲಾಡಿಮಿರ್ ಪುಟಿನ್ ನಾವು ಯಾವುದಕ್ಕೂ ಜಗ್ಗಲ್ಲ, ಯಾವುದಕ್ಕೂ ಬಗ್ಗಲ್ಲ, ಪರಮಾಣು ಯುದ್ಧಕ್ಕೂ ನಾವು ಸಿದ್ಧರಾಗಿದ್ದೀವಿ ಅಂತ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಅಮೆರಿಕ ಉಕ್ರೇನ್ಗೆ ಏನಾದರೂ ಸಹಾಯ ಮಾಡಿತು ಅಂದ್ರೆ ರಷ್ಯಾ ಸುಮ್ಮನಿರಲ್ಲ ಅನ್ನುವಂಥ ಸಂದೇಶ ಪರೋಕ್ಷವಾಗಿ ನೀಡಿದೆ. ಮತ್ತೆ ಇತಿಹಾಸದ ಪುಟಗಳಲ್ಲಿ, ಚರಿತ್ರೆಯ ಪುಟಗಳಲ್ಲಿ ಮತ್ತೊಂದು ಭಯಾನಕ ಕರಾಳ ದಿನವನ್ನ ನೋಡುವ ಸಂದರ್ಭ ಬರ್ಬೋದೋ ಇಲ್ವೋ ಕಾದು ನೋಡಬೇಕು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.